ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್. ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಾವು ಕಲ್ತಿದ್ದೀವಲ್ವಾ. ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಟೆನ್ಸಸ್ನ ಕಲಿತಾ ಇದ್ದೀವಿ. ಸೊ ಇವತ್ತು ನಾವು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ಲೆಟ್ಸ್ ಪ್ರಾಕ್ಟೀಸ್. So today video is active voice and passive voice in past perfect tense. Active voice के structure ನೋಡೋಣ. Active voice के basic structure ಬಂದು subject plus had plus V3 form, verb 3 form plus subject. Passive voice के basic structure ಬಂದು subject plus had been plus verb 3 form plus by plus subject. Friends, ನಮಗೆ basic structure ಅನ್ನೋದು ಗೊತ್ತಿದ್ರೆ, ರೂಲ್ಸ್ ಅನ್ನೋದು ನಮಗೆ ಗೊತ್ತಿದ್ರೆ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಐ ಹ್ಯಾಡ್ ರಿಟನ್ ಅನ್ ಎಕ್ಸಾಮ್. ನಾನು ಎಕ್ಸಾಮ್ ಬರ್ತಿದ್ದೆ. ಗತದಲ್ಲಿ ಒಂದು ಕೆಲಸ ಅನ್ನೋದು ಪೂರ್ತಿ ಆಗಿತ್ತು, ಕಂಪ್ಲೀಟ್ ಆಗಿತ್ತು. ನಾನು ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಪ್ಲೀಟ್ ಆಗಿದೆ, ಪೂರ್ತಿ ಆಗಿದೆ. ಸರ್ಟನ್ ಟೈಮ್ಗೆ ಒಂದು ಕೆಲಸ ಅನ್ನೋದು ಮುಗ್ದಿದೆ ಅಂತ ಹೇಳುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಐ ಹ್ಯಾಡ್ ರಿಟನ್ ಅನ್ ಎಕ್ಸಾಮ್. ಗತದಲ್ಲಿ ನಾನು ಪರೀಕ್ಷೆ ಕಂಪ್ಲೀಟ್ ಮಾಡಿದ್ದೀನಿ, ಬರ್ದಿದ್ದೀನಿ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸೆಂಟೆನ್ಸ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಈ ಸೆಂಟೆನ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್. ಸೊ ಐ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು V3 ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯಂಡ್ ಎಕ್ಸಾಮ್ ಅನ್ನೋದು ಏನಾಗುತ್ತೆ, ಸಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಸೊ ಆ್ಯಂಡ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು V3 ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಇಲ್ಲಿರೋ ಸಬ್ಜೆಕ್ಟ್, ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ಐ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ಮೀ ಅಂತ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಆ್ಯಂಡ್ ಎಕ್ಸಾಮ್ ಹ್ಯಾಡ್ ಬೀನ್ ರಿಟರ್ನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರ್ತಿತ್ತು. ಅಂದರೆ ಫ್ರೆಂಡ್ಸ್, ನಾನು ಎಕ್ಸಾಮ್ ಬರ್ದಿರ್ತೀನಿ ನಾನು ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸೆಂಟೆನ್ಸ್ ಬಂದು ಐ ಹ್ಯಾಡ್ ರಿಟನ್ ಆನ್ ಎಕ್ಸಾಮ್. ನಾನು ಎಕ್ಸಾಮ್ ಬರ್ದಿದ್ದೆ ಗತದಲ್ಲಿ ಅಂತ ಹೇಳ್ತಾ ಇರೋದು. ಸೊ ಇದು ಆಕ್ಟಿವ್ ವಾಯ್ಸ್. ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ಆನ್ ಎಕ್ಸಾಮ್ ಹ್ಯಾಡ್ ಬೀನ್ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿತ್ತು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್. ಅವರು ಕೆಲಸನ ಮುಗಿಸಿದ್ರು. ಗತದಲ್ಲಿ ಸ್ಪೆಸಿಫಿಕ್ ಟೈಮ್ಗೆ, ಒಂದು ಸರ್ಟನ್ ಟೈಮ್ಗೆ ಅವರು ಕೆಲಸ ಅನ್ನೋದು ಮುಗಿಸಿದ್ರು, ಪೂರ್ತಿ ಮಾಡಿದ್ರು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್ನಲ್ಲಿದೆ. ದೇ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಕ್, ಕಂಪ್ಲೀಟೆಡ್ ಅನ್ನೋದು ನಮಗೆ V3 ಫಾರ್ಮ್, ದ ವರ್ಕ್ ಅನ್ನೋದು ಆಬ್ಜೆಕ್ಟ್. ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ದ ವರ್ಕ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ವರ್ಕ್ ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಕ್, ಕಂಪ್ಲೀಟೆಡ್ ಅನ್ನೋದು ಏನಾಗುತ್ತೆ ಫ್ರೆಂಡ್ಸ್, V3 ಫಾರ್ಮ್, ಬೈ ದೆಮ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ದೇ. ಸೊ ದೇ ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ದೆಮ್ ಅಂತ ಬದಲಾಗುತ್ತೆ. ಸೊ ದೆಮ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ದ ವರ್ಕ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್ ಬೈ ದೆಮ್. ಕೆಲಸ ಅನ್ನೋದು ಅವ್ರನಿಂದ ಪೂರ್ತಿ ಕಂಪ್ಲೀಟ್ ಆಗಿತ್ತು. ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಪ್ಲೀಟ್ ಆಗಿತ್ತು ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ದೇ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್. ಅವರು ಕೆಲಸನ ಮುಗಿಸಿದ್ರು, ಕಂಪ್ಲೀಟ್ ಮಾಡಿದ್ರು, ಪೂರ್ತಿ ಮಾಡಿದ್ರು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ದ ವರ್ಕ್ ಹ್ಯಾಡ್ ಬೀನ್ ಕಂಪ್ಲೀಟೆಡ್ ಬೈ ದೆಮ್. ಕೆಲಸ ಅನ್ನೋದು ಅವ್ರನಿಂದ ಪೂರ್ತಿ ಕಂಪ್ಲೀಟ್ ಆಗಿತ್ತು. ಅಂದರೆ ಅವ್ರನಿಂದ ಒಂದು ಕೆಲಸ ಅನ್ನೋದು ಪೂರ್ತಿ ಆಗಿರುತ್ತೆ. ಗತದಲ್ಲಿ ಒಂದು ಕೆಲಸ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಬಂದು ಪಾಸಿಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್ ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಬಂದು ಆಕ್ಟಿವ್ ವಾಯ್ಸ್ಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಪ್ಲಸ್ V3 ಫಾರ್ಮ್ ಪ್ಲಸ್ ಸಬ್ಜೆಕ್ಟ್.
ಪ್ಯಾಸಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಬೀನ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಹ್ಯಾಡ್ ನಾಟ್ ರಿಟನ್ ಅನ್ ಎಕ್ಸಾಮ್. ನಾನು ಎಕ್ಸಾಮ್ ಬರ್ದಿರಲಿಲ್ಲ. ಗತದಲ್ಲಿ ಒಂದು ಸಮಯಕ್ಕೆ ನಾನು ಎಕ್ಸಾಮ್ ಅನ್ನೋದು ಬರ್ದಿರಲಿಲ್ಲ, ಪರೀಕ್ಷೆ ಬರ್ದಿಲ್ಲ ನಾನು ಅಂತ ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಐ ಹ್ಯಾಡ್ ನಾಟ್ ರಿಟನ್ ಅನ್ ಎಕ್ಸಾಮ್. ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಡ್, ರಿಟನ್ ಅನ್ನೋದು ವಿತ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ನಾಟ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಡ್, ರಿಟನ್ ಅನ್ನೋದು ವಿತ್ ಫಾರ್ಮ್, ಬೈ ಮೀ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಆ್ಯನ್ ಎಕ್ಸಾಮ್ ಹ್ಯಾಡ್ ನಾಟ್ ಬೀನ್ ರಿಟನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಗತದಲ್ಲಿ ಬರ್ದಿರಲಿಲ್ಲ, ನಾನು ಎಕ್ಸಾಮ್ ಬರ್ದಿರಲಿಲ್ಲ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಸ್ಟೇಟ್ಮೆಂಟ್ ಬಂದು ಐ ಹ್ಯಾಡ್ ನಾಟ್ ರಿಟನ್ ಅನ್ ಎಕ್ಸಾಮ್. ನಾನು ಎಕ್ಸಾಮ್ ಬರ್ದಿರಲಿಲ್ಲ. ಒಂದು ಸಮಯಕ್ಕೆ ಸ್ಪೆಸಿಫಿಕ್ ಟೈಮ್ಗೆ ನಾನು ಗತದಲ್ಲಿ ಪಾಸ್ಟ್ನಲ್ಲಿ ನಾನು ಎಕ್ಸಾಮ್ ಪರೀಕ್ಷೆ ಬರ್ದಿರಲಿಲ್ಲ ಅಂತ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಆ್ಯನ್ ಎಕ್ಸಾಮ್ ಹ್ಯಾಡ್ ನಾಟ್ ಬೀನ್ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರಲಿಲ್ಲ, ನಾನು ಎಕ್ಸಾಮ್ ಬರ್ದಿಲ್ಲ ನಾನು ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಇದು ಈ ಸ್ಟೇಟ್ಮೆಂಟ್ ಬಂದು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್, he had not opened the door. ಅವನು ಡೋರ್ ಓಪನ್ ಮಾಡಿರಲಿಲ್ಲ. ಓಕೆನಾ ಫ್ರೆಂಡ್ಸ್? ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಓಪನ್ಡ್ ಅನ್ನೋದು ವಿತ್ ಫಾರ್ಮ್, ದ ಡೋರ್ ಅನ್ನೋದು ಆಬ್ಜೆಕ್ಟ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ ಅಲ್ವಾ? ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ದ ಡೋರ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ದ ಡೋರ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಬದಲಾಯಿಸ್ತೀವಿ. ದ ಡೋರ್ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ನಾಟ್ ಬೀನ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಡ್, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಇದೆ ಅಲ್ವಾ? ಸೊ ಅದಕ್ಕೆ ಹ್ಯಾಡ್ ನಾಟ್ ಬೀನ್. ಓಪನ್ಡ್ ಅನ್ನೋದು ವಿತ್ ಫಾರ್ಮ್, ಬೈ ಹಿಮ್ ಅನ್ನೋದು ನಮಗೆ ಆಬ್ಜೆಕ್ಟ್. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಹಿ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್ ಅಂತ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ದ ಡೋರ್ ಹ್ಯಾಡ್ ನಾಟ್ ಬೀನ್ ಓಪನ್ಡ್ ಬೈ ಹಿಮ್. ಅವನಿಂದ ಡೋರ್ ಅನ್ನೋದು ಓಪನ್ ಆಗಿರಲಿಲ್ಲ. ಅಂದರೆ ಫ್ರೆಂಡ್ಸ್, ಅವನು ಡೋರ್ ಓಪನ್ ಮಾಡಿರಲಿಲ್ಲ. ಓಕೆನಾ ಫ್ರೆಂಡ್ಸ್? ಈ ಥರ. ಸೊ ಸ್ಟೇಟ್ಮೆಂಟ್ ಬಂದು ಈ ಹ್ಯಾಡ್ ನಾಟ್ ಓಪನ್ ದ ಡೋರ್. ಅವ್ನು ಡೋರ್ ಓಪನ್ ಮಾಡಿರಲಿಲ್ಲ, ಅವ್ನು ಡೋರ್ ಓಪನ್ ಮಾಡಿಲ್ಲ ಈ ಸಮಯಕ್ಕೆ, ಗತದಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ಗೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದ ಡೋರ್ ಹ್ಯಾಡ್ ನಾಟ್ ಬೀನ್ ಓಪನ್ ಬೈ ಹಿಮ್. ಅವನಿಂದ ಡೋರ್ ಅನ್ನೋದು ಓಪನ್ ಆಗಿರಲಿಲ್ಲ, ಅಂದರೆ ಅವನು ಡೋರ್ ಓಪನ್ ಮಾಡಿರಲಿಲ್ಲ ಗತದಲ್ಲಿ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಬಂದು ಪ್ಯಾಸಿವ್ ವಾಯ್ಸ್. ಓಕೆನಾ ಫ್ರೆಂಡ್ಸ್? ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ಇಂಟರಾಗೇಟಿವ್ ಸ್ಟೇಟ್ಮೆಂಟ್ ಅಂದರೆ ಕ್ವಶನ್ ಕೇಳುವಾಗ. ನೋಡೋಣ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಫ್ರೆಂಡ್ಸ್, ಇಲ್ಲಿ ನಾವು ಕ್ವಶನ್ ಕೇಳ್ತಾ ಇದೀವಲ್ವಾ? ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡ್ತೀವಿ. ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಓಕೆನಾ? ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಹ್ಯಾಡ್ ಐ ರಿಟನ್ ಅನ್ ಎಕ್ಸಾಮ್. ನಾನು ಎಕ್ಸಾಮ್ ಬರ್ತಿದ್ನ ಗತದಲ್ಲಿ, ಪಾಸ್ಟ್ನಲ್ಲಿ ನಾನು ಒಂದು ಸಮಯಕ್ಕೆ ಪರೀಕ್ಷೆ ಬರ್ದಿದ್ನ ನಾನು ಅಂತ ಕ್ವಶನ್ ಕೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಹ್ಯಾಡ್ ಐ ರಿಟನ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರ್ದಿದ್ನ. ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಆಕ್ಟಿವ್ ವಾಯ್ಸ್. ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಐ ಅನ್ನೋದು ಸಬ್ಜೆಕ್ಟ್, ರಿಟನ್ ಅನ್ನೋದು ವಿತ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಹ್ಯಾಡ್ ಅನ್ ಎಕ್ಸಾಮ್, ಕ್ವಶನ್ ಕೇಳ್ತಾ ಇದೀವಲ್ವಾ? ಸೊ ಅದಕ್ಕೆ ಹೆಲ್ಪಿಂಗ್ ವರ್ಡ್ ಬರೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಹ್ಯಾಡ್ ಅನ್ ಎಕ್ಸಾಮ್ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಡ್, ಹ್ಯಾಡ್ ಅನ್ ಎಕ್ಸಾಮ್ ಬೀನ್ ರಿಟನ್ ವಿತ್ ಫಾರ್ಮ್ ಬೈ ಮೀ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್? ಹ್ಯಾಡ್ ಅನ್ ಎಕ್ಸಾಮ್ ಬೀನ್ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರುತ್ತಾ? ಗತದಲ್ಲಿ ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರುತ್ತಾ ಅಂದರೆ ಫ್ರೆಂಡ್ಸ್, ನಾನು ಎಕ್ಸಾಮ್ ಬರ್ದಿರ್ತಿದ್ನ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ
ಸ್ಟೇಟ್ಮೆಂಟ್ ಬಂದು ಹ್ಯಾಡ್ ಐ ರಿಟರ್ನ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರ್ದಿದ್ನಾ, ಇದು ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ, ಹ್ಯಾಡ್ ಅನ್ ಎಕ್ಸಾಮ್ ಬೀನ್ ರಿಟರ್ನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿ ಇರ್ತಿದ್ದ, ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಹ್ಯಾಡ್ ಬಿ ಸೆಲೆಕ್ಟೆಡ್ ದಿ ಇಂಟರ್ವ್ಯೂ, ನಾವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರ್ತಿದ್ವಾ, ಈ ಥರ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ, ಹ್ಯಾಡ್ ದಿ ಇಂಟರ್ವ್ಯೂ ಬೀನ್ ಸೆಲೆಕ್ಟೆಡ್ ಬೈ ಅಸ್, ಇಂಟರ್ವ್ಯೂ ಅನ್ನೋದು ನಮ್ಮಿಂದ ಸೆಲೆಕ್ಟ್ ಆಗಿರ್ತಿತ್ತ, ಅಂದರೆ ಫ್ರೆಂಡ್ಸ್ ನಾವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರ್ತಿತ್ವಾ ಅಂತ ಈ ಥರ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಹ್ಯಾಡೆಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಹ್ಯಾಡೆಂಟ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಡ್, ಕಾಂಟ್ರಾಕ್ಟ್ ವರ್ಡ್ನಲ್ಲಿ ಹ್ಯಾಡೆಂಟ್ ಅಥವಾ ಹ್ಯಾಡ್ ನಾಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಹ್ಯಾಡೆಂಟ್ ಪ್ಲಸ್ ಸಬ್ಜೆಕ್ಟ್ ಅಥವಾ ಹ್ಯಾಡ್ ಯೂಸ್ ಮಾಡಿದ್ರೆ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್. ಓಕೆನಾ ಫ್ರೆಂಡ್ಸ್, ಹ್ಯಾಡೆಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೆಕ್ಸ್ಟ್, ಪ್ಯಾಸಿವ್ ವಾಯ್ಸ್ಗೆ ಬೇಸಿಕ್ ಸ್ಟ್ರಕ್ಚರ್ ಬಂದು ಹ್ಯಾಡೆಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ವರ್ಕ್ 3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಅಥವಾ ಹ್ಯಾಡೆಂಟ್, ಇವಾಗ ನಾನು ಹೇಳಿದ್ದು ಹ್ಯಾಡೆಂಟ್, ಹ್ಯಾಡ್ ನಾಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಬೀನ್ ಪ್ಲಸ್ ವಿತ್ ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಎಕ್ಸಾಂಪಲ್, ಹ್ಯಾಡೆಂಟ್ ಐ ರಿಟರ್ನ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರ್ದಿರ್ಲಿಲ್ವಾ, ಗತದಲ್ಲಿ ನಾನು ಒಂದು ಸಮಯಕ್ಕೆ ಸ್ಪೆಸಿಫಿಕ್ ಟೈಮ್ಗೆ ನಾನು ಎಕ್ಸಾಮ್ ಬರ್ದಿರ್ಲಿಲ್ವಾ. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್. ಹ್ಯಾಡೆಂಟ್ ಐ ರಿಟರ್ನ್ ಅನ್ ಎಕ್ಸಾಮ್, ಹ್ಯಾಡೆಂಟ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಡ್, ಐ ಅನ್ನೋದು ಸಬ್ಜೆಕ್ಟ್, ರಿಟರ್ನ್ ಅನ್ನೋದು ವಿತ್ ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಹ್ಯಾಡೆಂಟ್ ಅನ್ ಎಕ್ಸಾಮ್ ಬೀನ್ ರಿಟರ್ನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರ್ಲಿಲ್ವಾ, ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇರಲಿಲ್ವಾ, ಗತದಲ್ಲಿ ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರ್ಲಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಪ್ಯಾಸಿವ್ ವಾಯ್ಸ್. ನೋಡಿ ಫ್ರೆಂಡ್ಸ್, ಸ್ಟೇಟ್ಮೆಂಟ್ ಬಂದು ಹ್ಯಾಡೆಂಟ್ ಐ ರಿಟರ್ನ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರ್ದಿರ್ಲಿಲ್ವಾ, ಅಥವಾ ಕಾಂಟ್ರಾಕ್ಟ್ ವರ್ಡ್ ಯೂಸ್ ಮಾಡಿದ್ರೆ ಹ್ಯಾಡೆಂಟ್ ಐ ರಿಟರ್ನ್ ಅನ್ ಎಕ್ಸಾಮ್, ಹ್ಯಾಡ್ ನಾಟ್ ಯೂಸ್ ಮಾಡಿದ್ರೆ ಹ್ಯಾಡ್ ಐ ನಾಟ್ ರಿಟರ್ನ್ ಅನ್ ಎಕ್ಸಾಮ್, ಈ ಥರ ಯಾವ ಥರ ಆದರೂ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್. ಹ್ಯಾಡೆಂಟ್ ಐ ರಿಟರ್ನ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರ್ದಿರ್ಲಿಲ್ವಾ, ಈ ಥರ ಗತದಲ್ಲಿ ಹೇಳುವಾಗ. ನೆಕ್ಸ್ಟ್ ಫ್ರೆಂಡ್ಸ್, ಸೊ ಈ ಸ್ಟೇಟ್ಮೆಂಟ್ ಬಂದು ನಮ್ಗೆ ಏನಾಗುತ್ತೆ, ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ, ಹ್ಯಾಡೆಂಟ್ ಅನ್ ಎಕ್ಸಾಮ್ ಬೀನ್ ರಿಟರ್ನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿರ್ಲಿಲ್ವಾ, ಅಂದರೆ ನಾನು ಎಕ್ಸಾಮ್ ಅನ್ನೋದು ಬರ್ದು ಇರಲಿಲ್ವಾ, ನಾನು ಇಲ್ಲಿ ಬೀನ್ ಯೂಸ್ ಮಾಡ್ತಾ ಇದೀವಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ಬರ್ದು ಇರಲಿಲ್ವಾ ನಾನು ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್, ಹ್ಯಾಡೆಂಟ್ ರಾಮ್ ಸ್ಟಾರ್ಟೆಡ್ ದ ಕಾರ್, ರಾಮ್ ಕಾರ್ನ ಸ್ಟಾರ್ಟ್ ಮಾಡಿರಲಿಲ್ವಾ, ಗತದಲ್ಲಿ ಒಂದು ಸಮಯಕ್ಕೆ ಸ್ಪೆಸಿಫಿಕ್ ಟೈಮ್ಗೆ ರಾಮ್ ಕಾರ್ನ ಸ್ಟಾರ್ಟ್ ಮಾಡಿರಲಿಲ್ವಾ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಆಕ್ಟಿವ್ ವಾಯ್ಸ್. ಹ್ಯಾಡೆಂಟ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಡ್, ರಾಮ್ ಅನ್ನೋದು ಸಬ್ಜೆಕ್ಟ್, ಸ್ಟಾರ್ಟೆಡ್ ಅನ್ನೋದು ವಿತ್ ಫಾರ್ಮ್, ದ ಕಾರ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಹ್ಯಾಡೆಂಟ್ ದ ಕಾರ್, ಇಲ್ಲಿ ನಮಗೆ ದ ಕಾರ್ ಅನ್ನೋದು ಆಬ್ಜೆಕ್ಟ್, ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಹ್ಯಾಡೆಂಟ್ ದ ಕಾರ್ ಅನ್ನೋದು ಸಬ್ಜೆಕ್ಟ್, ಹ್ಯಾಡೆಂಟ್ ಬೀನ್ ಅನ್ನೋದು ನಮಗೆ ಹೆಲ್ಪಿಂಗ್ ವರ್ಡ್, ಹ್ಯಾಡೆಂಟ್ ದ ಕಾರ್ ಬೀನ್ ಸ್ಟಾರ್ಟೆಡ್ ಅನ್ನೋದು ವಿತ್ ಫಾರ್ಮ್ ಬೈ ರಾಮ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ರಾಮ್ ಬಂದು ಸಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ರಾಮ್ ಅಂತಾನೆ ಬದಲಾಗುತ್ತೆ. ನೇಮ್ ಇದ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಾನೆ ಬದಲಾಗುತ್ತೆ ಅಲ್ವಾ. ಸೊ ಇಲ್ಲಿ ಸಬ್ಜೆಕ್ಟ್ ಬಂದು ರಾಮ್, ಸೊ ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ರಾಮ್ ಅಂತಾನೆ ಬದಲಾಗುತ್ತೆ. ಸೊ ರಾಮ್ ಅನ್ನೋದು ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್. ಹ್ಯಾಡೆಂಟ್ ದ ಕಾರ್ ಬೀನ್ ಸ್ಟಾರ್ಟೆಡ್ ಬೈ ರಾಮ್, ಕಾರ್ ಅನ್ನೋದು ರಾಮ್ನಿಂದ ಸ್ಟಾರ್ಟ್ ಆಗ್ತಾ ಇರಲಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಸ್ಟೇಟ್ಮೆಂಟ್ ಬಂದು ಹ್ಯಾಡೆಂಟ್ ರಾಮ್ ಸ್ಟಾರ್ಟೆಡ್ ದ ಕಾರ್, ರಾಮ್ ಕಾರ್ನ ಸ್ಟಾರ್ಟ್ ಮಾಡಿರಲಿಲ್ವಾ, ಇದು ಬಂದು ನಮಗೆ ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ,
ಹ್ಯಾಡಂಟ್ ದ ಕಾರ್ ಬೀನ್ ಸ್ಟಾರ್ಟೆಡ್ ಬೈ ರಾಮ್, ರಾಮ್ನಿಂದ ಕಾರ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರಲಿಲ್ವಾ? ಅಂದರೆ ರಾಮ್ ಕಾರ್ನ ಸ್ಟಾರ್ಟ್ ಮಾಡಿರಲಿಲ್ವಾ? ರಾಮ್ ಕಾರ್ನ ಸ್ಟಾರ್ಟ್ ಮಾಡ್ತಾ ಇರಲಿಲ್ವಾ ಗತದಲ್ಲಿ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಬಂದು ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಏನಾಗುತ್ತೆ ಫ್ರೆಂಡ್ಸ್? ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ? ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನಾವು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಟೆನ್ಸಸ್ನ ಕಲಿತಾ ಇದ್ದೀವಲ್ವ? ಸೊ ನೀವು ಮನೆಯಲ್ಲಿ ಟೆನ್ಸಸ್ನ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಟೆನ್ಸಸ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಅವಾಗ ನಿಮ್ಗೆ ಈಸಿಯಾಗಿ ಹೇಳೋಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.